ನಮಸ್ಕಾರ, ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಕನ್ನಡದ ಖ್ಯಾತ ನಿರೂಪಕಿ ಅನುಶ್ರೀ ಅವರು ಕುಶಾಲನಗರ ಮೂಲದ ರೋಷನ್ ಅವರ ಜೊತೆ ದಾಂಪತ್ಯ ಬದುಕಿಗೆ ಕಾಲಿಟ್ಟಿದ್ದಾರೆ. ಗುರುವಾರ ಬೆಳಗ್ಗೆ ಇವರ ಮದುವೆಯು ಕನಕಪುರ ರಸ್ತೆಯಲ್ಲಿರುವ ಖಾಸಗಿ ರೆಸಾರ್ಟ್ ಒಂದರಲ್ಲಿ ನಡೆದಿದೆ. ಮದುವೆ ಬಳಿಕ ಮಾಧ್ಯಮಗಳ ಜೊತೆ ಮೊದಲ ಬಾರಿಗೆ ಮಾತನಾಡಿದ ಅನುಶ್ರೀ ಈ ವೇಳೆ ರೋಷನ್ ಜೊತೆ ಲವ್ ಆಗಿದ್ದು ಹೇಗೆ ಅನ್ನೋದರ ಸೀಕ್ರೆಟ್ ಅನ್ನ ರಿವೀಲ್ ಮಾಡಿದ್ದಾರೆ. ಹಾಗಾದ್ರೆ ಆಂಕರ್ ಅನುಶ್ರೀಯ ಪ್ರೇಮ ಕಥೆ ಏನು, ಪತಿ ರೋಷನ್ ನನ್ನ ಭೇಟಿಯಾಗಿದ್ದು ಹೇಗೆ, ಇವರ ಪ್ರೀತಿಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕೊಡುಗೆ ಏನು, ರೋಷನ್ ಏನ್ ಮಾಡ್ಕೊಂಡಿದ್ದಾರೆ, ಅನುಶ್ರೀ ಮದುವೆಗೆ ಅವರ ತಂದೆಯನ್ನ ಯಾಕೆ ಕರೆದಿಲ್ಲ, ತಂದೆ ಮೇಲೆ ಯಾಕೆಷ್ಟು ಕೋಪ, ಅನುಶ್ರೀ ಇಷ್ಟು ದಿನ ದುಡಿದ ದುಡ್ಡೆಲ್ಲ ಗಂಡನ ಪಾಲಾಗುತ್ತಾ, ಈ ಎಲ್ಲಾ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಈ ನವ ಜೋಡಿಗೆ ಮದುವೆಯ ಶುಭಾಶಯ ಕೋರಿ, ಜೊತೆಗೆ ಈ ವಿಡಿಯೋಗೆ ಲೈಕ್ ಕೊಡೋ ಮೂಲಕ ಹರಸಿ ಹಾರೈಸಿ. ಅನುಶ್ರೀ ಅವರು 1988ರ ಜನವರಿ 25ರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಸೂರತ್ಕಲ್ ನಲ್ಲಿ ಜನಿಸಿದ್ರು. ಅಂದ್ರೆ ಈಗ ಅನುಶ್ರೀ ಅವರಿಗೆ ಬರೋಬ್ಬರಿ 37 ವರ್ಷ ವಯಸ್ಸಾಗಿದೆ. ಆದ್ರೆ ತಮ್ಮ ಕೆರಿಯರ್ ಕಟ್ಟಿಕೊಳ್ಳೋದ್ರಲ್ಲಿ ಬ್ಯುಸಿಯಾಗಿದ್ದಂತಹ ಇವರು ಇತ್ತೀಚಿನವರೆಗೂ ಮದುವೆ ಆಗಿರ್ಲಿಲ್ಲ. ಈ ಬಗ್ಗೆ ಹಲವು ವೇದಿಕೆಗಳಲ್ಲಿ ಇವರಿಗೆ ಪ್ರಶ್ನೆ ಕೇಳಲಾಗ್ತಾ ಇತ್ತು. ಸೋಷಿಯಲ್ ಮೀಡಿಯಾದಲ್ಲಂತೂ ಹಲವರು ಇವರಿಗೆ ಮದುವೆಯನ್ನೇ ಮಾಡಿಸ್ಬಿಟ್ಟಿದ್ರು, ಆದ್ರೆ ಸುಳ್ಳು ಸುದ್ದಿಯ ಮೂಲಕ. ಆದ್ರೆ ಅನುಶ್ರೀ ಇದು ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಂಡಿರ್ಲಿಲ್ಲ. ತಮ್ಮ ಕೆರಿಯರ್ ಕಡೆ ಫೋಕಸ್ ಮಾಡಿ ಇವತ್ತು ಕನ್ನಡದಲ್ಲೇ ಅತಿ ಹೆಚ್ಚು ಸಂಭಾವನೆ ಪಡೆಯುವಂತಹ ಆಂಕರ್ ಆಗಿ ಬೆಳೆದಿದ್ದಾರೆ. ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ್ದ ಅನುಶ್ರೀ ಅವರು ತಾವು ಮದುವೆಯಾಗುವಂತಹ ಹುಡುಗ ಹೇಗಿರ್ಬೇಕು ಅನ್ನೋದನ್ನ ಹೇಳ್ಕೊಂಡಿದ್ರು. ಹುಡುಗ ರೆಸ್ಪಾನ್ಸಿಬಲ್ ಆಗಿರ್ಬೇಕು, ತನ್ನ ವಿಚಾರದಲ್ಲಿ ಅಲ್ಲದಿದ್ದರೂ ಆತನ ಬಗ್ಗೆ, ಅವನ ಲೈಫ್ ಬಗ್ಗೆ ಜವಾಬ್ದಾರಿ ಇರಬೇಕು, ಅವನು ಬದುಕಬೇಕು, ನನ್ನನ್ನು ಬದುಕಲು ಬಿಡಬೇಕು ಅಂತ ಹೇಳಿದ್ರು. ಅಂದ್ರೆ ಅನುಶ್ರೀ ತಂದೆಗೆ ಜವಾಬ್ದಾರಿ ಇರಲಿಲ್ಲ, ಸರಿಯಾಗಿ ಸಾಕಲು ಕೂಡ ಇಲ್ಲ. ಇದರಿಂದ ಅನುಶ್ರೀ ಅವರು ಸಾಕಷ್ಟು ನೋವುಗಳನ್ನ ಅನುಭವಿಸಬೇಕಾಯಿತು. ಹೀಗಾಗಿ ತನ್ನ ಪತಿಯಾಗೋ ಹುಡುಗ ಜವಾಬ್ದಾರಿಯುತ ವ್ಯಕ್ತಿಯಾಗಿರ್ಬೇಕು ಅಂತ ಅನುಶ್ರೀ ಅವರು ಹೇಳಿದ್ರು. ಇದೀಗ ಅಂತಹದ್ದೇ ಗುಣವನ್ನ ಹೊಂದಿರುವಂತಹ ಹುಡುಗನನ್ನ ಅನುಶ್ರೀ ಅವರು ಮದುವೆಯಾಗಿದ್ದಾರೆ. ಹಾಗಾದ್ರೆ ರೋಷನ್ ಜೊತೆ ಅನುಶ್ರೀಗೆ ಲವ್ ಆಗಿದ್ದು ಎಲ್ಲಿ? ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಆಂಕರ್ ಅನುಶ್ರೀ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಗೆ ತುಂಬಾ ಕ್ಲೋಸ್ ಫ್ರೆಂಡ್ ಆಗಿದ್ರು. ಸಂದರ್ಶನ ಮಾಡುವಾಗೆಲ್ಲ ಅಪ್ಪು ಮನೆಗೆ ಹೋಗ್ತಾ ಇದ್ರು. ಅದರಂತೆ ಅನುಶ್ರೀ ಮದುವೆಯಾಗಿರುವಂತಹ ರೋಷನ್ ಗೆ ರಾಘವೇಂದ್ರ ರಾಜ್ಕುಮಾರ್ ಮಗ ಯುವರಾಜ್ ಕುಮಾರ್ ಕ್ಲೋಸ್ ಫ್ರೆಂಡ್ ಆಗಿದ್ರು. ಜೊತೆಗೆ ರೋಷನ್ ಕೂಡ ಅಪ್ಪು ಅಭಿಮಾನಿಯಾಗಿದ್ರು. ಹೀಗಾಗಿ ರೋಷನ್ ಕೂಡ ಅಪ್ಪು ಮನೆಗೆ ಆಗಾಗ ಹೋಗ್ತಾ ಇದ್ರು. ಹೀಗೆ ಒಂದಿನ ಅಪ್ಪು ಭೇಟಿಗೆ ಅನುಶ್ರೀ ಮತ್ತು ರೋಷನ್ ಇಬ್ಬರು ಹೋಗಿದ್ರು. ಅಲ್ಲಿ ಇವರಿಬ್ಬರ ನಡುವೆ ಮೊದಲ ಭೇಟಿಯಾಗಿತ್ತು. ಅಪ್ಪು ಇವರಿಬ್ಬರಿಗೂ ಪರಿಚಯ ಮಾಡಿಸಿದ್ದು ಆಗಿನ್ನೂ ಜಸ್ಟ್ ಪರಿಚಯವಿತ್ತು ಅಷ್ಟೇ, ಸ್ನೇಹ ಪ್ರೀತಿಯಾಗಿರ್ಲಿಲ್ಲ. ಆದ್ರೆ ಪುನೀತ್ ರಾಜ್ಕುಮಾರ್ ವಿಧಿವಶರಾದ ಮೇಲೆ ಗಂಧದ ಗುಡಿ ಡಾಕ್ಯುಮೆಂಟರಿ ರಿಲೀಸ್ ಆಗಿತ್ತು. ಅದಕ್ಕೂ ಮುನ್ನ ನಡೆದಂತಹ ಪುನೀತ ಪರ್ವ ಕಾರ್ಯಕ್ರಮದಲ್ಲಿ ಅನುಶ್ರೀ ಆಂಕರ್ ಆಗಿದ್ರು. ಅದೇ ಕಾರ್ಯಕ್ರಮದ ನಿರ್ವಹಣೆಯಲ್ಲಿ ರೋಷನ್ ಕೂಡ ಕೆಲಸ ಮಾಡ್ತಾ ಇದ್ರು. ಈ ಕಾರ್ಯಕ್ರಮದಲ್ಲಿ ಅನುಶ್ರೀ ಮತ್ತು ರೋಷನ್ ತುಂಬಾ ಆತ್ಮೀಯರಾದ್ರು, ಸ್ನೇಹ ಬೆಳೀತು. ಆದ್ರೆ ಇವರಿಬ್ಬರ ನಡುವೆ ಪ್ರೀತಿ ಪ್ರೇಮ ಏನೂ ಇರಲಿಲ್ಲ. ಈ ನಡುವೆ ಎರಡು ಮನೆಗಳಲ್ಲಿ ಸ್ನೇಹದ ವಿಷಯ ತಿಳಿಯಿತು. ಮನೆಯವರ ಮೂಲಕವೇ ಅನುಶ್ರೀಗೆ ಈ ಪ್ರಪೋಸಲ್ ಬಂತು. ಅನುಶ್ರೀ ಮತ್ತು ರೋಷನ್ ಕೂಡ ಮದುವೆಗೆ ಒಪ್ಪಿಕೊಂಡ್ರು. ಅದರಂತೆ ಈ ಜೋಡಿ ಇಂದು ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಬೆಂಗಳೂರಿನ ಕಗ್ಗಲಿಪುರದ ಸಂಭ್ರಮ ಬೈ ಸ್ಪ್ಯಾಂಡ್ಲೈನ್ ಸ್ಟುಡಿಯೋಸ್ ನಲ್ಲಿ ಗುರುವಾರ ಬೆಳಗ್ಗೆ 10:56ಕ್ಕೆ ಮದುವೆ ಸುಸೂತ್ರವಾಗಿ ನಡೆದಿದೆ. ಇತ್ತೀಚೆಗೆ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅನುಶ್ರೀ ತನ್ನ ಜೀವನದಲ್ಲಿ ಅರ್ಧ ಚಂದ್ರ ಇತ್ತು, ಪೂರ್ಣ ಚಂದ್ರನಾಗಿ ಬೇಗ ಬಾ, ಐ ಲವ್ ಯು ಅಂತ ಹೇಳಿದ್ರು. ಇನ್ನು ಇತ್ತೀಚೆಗೆ ಅನುಶ್ರೀ ತಮ್ಮನ ಹೋಟೆಲ್ ಉದ್ಘಾಟನೆಗೂ ಇವರಿಬ್ರು ಜೊತೆಯಲ್ಲೇ ಹೋಗಿದ್ರು. ಕೈ ಹಿಡಿದುಕೊಂಡು ಪೂಜೆ ಕೂಡ ಮಾಡಿಸಿದ್ರು. ಆಗ ಮೊಟ್ಟ ಮೊದಲ ಬಾರಿಗೆ ಅನುಶ್ರೀ ಮದುವೆ ಆಗ್ತಾ ಇರುವಂತಹ ಹುಡುಗ ಇವರೇ ಅಂತ ಚರ್ಚೆ ಕೂಡ ಆಗಿತ್ತು. ಇನ್ನು ಅನುಶ್ರೀ ಅವರು ಸಿಂಪಲ್ ಆಗಿಯೇ ಮದುವೆಯನ್ನಾಗಿದ್ದಾರೆ. ಅಲ್ಲದೆ ಮದುವೆ ಪತ್ರಿಕೆಯನ್ನು ಕೂಡ ಸಿಂಪಲ್ ಆಗಿ ಮಾಡಿಸಿದ್ರು. ಮದುವೆ ಪತ್ರಿಕೆಯಲ್ಲಿ ಅನುಶ್ರೀ ಡಾಟರ್ ಆಫ್ ಶಶಿಕಲಾ ಅಂತ ತಮ್ಮ ತಾಯಿಯ ಹೆಸರನ್ನ ಮಾತ್ರ ಹಾಕಿಸಿದ್ದಾರೆ, ತಂದೆಯ ಹೆಸರನ್ನ ಹಾಕಿಸಿಲ್ಲ. ಅನುಶ್ರೀ ಚಿಕ್ಕವರಾಗಿದ್ದಾಗಲೇ ತಂದೆ ಎಲ್ಲ ಜವಾಬ್ದಾರಿಗಳಿಂದ ಕೈ ತೊಳೆದುಕೊಂಡು ದೂರ ಹೋಗಿದ್ರು. ಆಗ ಅನುಶ್ರೀ ಅವರಿಗೆ ಜಸ್ಟ್ 10 ವರ್ಷ. ಇದರಿಂದ ಅನುಶ್ರೀ ಅವರ ತಮ್ಮ ಮತ್ತು ತಾಯಿ ತುಂಬಾ ನೋವು ಮತ್ತು ಕಷ್ಟವನ್ನ ಅನುಭವಿಸಬೇಕಾಯಿತು. ಇದೀಗ ಕಷ್ಟಪಟ್ಟು ಕೆರಿಯರ್ ಕಟ್ಟಿಕೊಂಡ ಅನುಶ್ರೀ ಕೂಡ ತಂದೆಯನ್ನ ದೂರ ಇಟ್ಟಿದ್ದಾರೆ. ತಂದೆ ಸಂಪತ್ ಕುಮಾರ್ಗೆ 3 ವರ್ಷಗಳ ಹಿಂದೆ ಸ್ಟ್ರೋಕ್ ಆಗಿ ಆಸ್ಪತ್ರೆಗೆ ದಾಖಲಾಗಿದ್ರು. ಆಗ ದೊಡ್ಡ ಸುದ್ದಿಯಾಗಿತ್ತು. ಆಗಲೂ ಅನುಶ್ರೀ ಹೋಗಿರ್ಲಿಲ್ಲ. ಒನ್ ಟೈಮ್ ನಲ್ಲಿ ನಮ್ಮ ಚಿಂತೆಯೇ ಇಲ್ಲದೆ ಬಿಟ್ಟು ಹೋಗಿದ್ರು. ಈಗ ಬಂದು ಅಪ್ಪ ಅಂದ್ರೆ ಒಪ್ಪಿಕೊಳ್ಳಲು ನಾನು ರೆಡಿ ಇಲ್ಲ, ನನಗೆ ಅಮ್ಮನೇ ಇಲ್ಲ ಅಂತ ಅನುಶ್ರೀ ಹೇಳಿದ್ದಾರೆ. ಅದರಂತೆ ತಮ್ಮ ಮದುವೆಯ ಪತ್ರಿಕೆಯಲ್ಲೂ ಸಹ ಅನುಶ್ರೀ ತಾಯಿಗೆ ತಂದೆಯ ಸ್ಥಾನವನ್ನ ಕೊಟ್ಟಿದ್ದಾರೆ, ಅಮ್ಮನ ಹೆಸರನ್ನ ಮಾತ್ರ ಹಾಕಿಸಿದ್ದಾರೆ. ಇನ್ನು ಹುಡುಗ ರೋಷನ್ ಹಿನ್ನೆಲೆ ಏನಂದ್ರೆ ಅನುಶ್ರೀ ಮದುವೆಯಾದಂತಹ ರೋಷನ್ ಓರ್ವ ಬಿಸಿನೆಸ್ ಮ್ಯಾನ್ ಮತ್ತು ಮಾಜಿ ಐಟಿ ಪ್ರೊಫೆಷನಲ್ ಆಗಿದ್ದಾರೆ. ಇವರ ತಂದೆ ರಾಮಮೂರ್ತಿ ಮತ್ತು ತಾಯಿ ಸಿಸಿಲಿಯಾ. ಇವರದ್ದು ಕೊಡಗಿನ ಕೂರ್ಗ್ ಮೂಲದ ಕುಟುಂಬ. ರೋಷನ್ ಹುಟ್ಟು 300 ಕೋಟಿ ರೂಪಾಯಿ ಆಸ್ತಿಯ ಒಡೆಯ ಅಂತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿತ್ತು. ಅವೆಲ್ಲ ಸುಳ್ಳು. ಈವರೆಗೆ ಅವರು ಎಲ್ಲೂ ಕೂಡ ಈ ಬಗ್ಗೆ ಹೇಳಿಕೊಂಡಿಲ್ಲ, ಅದರ ಅಗತ್ಯ ಕೂಡ ಇಲ್ಲ. ಸೊ ನೋಡಿದ್ರಲ್ಲ ಆಂಕರ್ ಅನುಶ್ರೀ ಮತ್ತು ರೋಷನ್ ಲವ್ ಸ್ಟೋರಿಯನ್ನ. ಜೀವನದಲ್ಲಿ ಹಲವು ಕಷ್ಟಗಳನ್ನ ಕಂಡಂತಹ ಅನುಶ್ರೀ ತಮ್ಮ ಕೆರಿಯರ್ ಗಾಗಿಯೇ ಮದುವೆಯನ್ನ ದೂರದಲ್ಲಿಟ್ಟಿದ್ರು. ಇದೀಗ ಒಂದು ಹಂತವನ್ನ ತಲುಪಿದ ಮೇಲೆ ಅನುಶ್ರೀ ಅವರು ತಾವಿಚ್ಛೆ ಪಟ್ಟಂತಹ ಹುಡುಗನನ್ನ ಮದುವೆಯಾಗಿದ್ದಾರೆ. ಇನ್ಮುಂದೆ ನೆಮ್ಮದಿಯಾಗಿರಲಿ, ಸುಂದರ ಜೀವನ ನಡೆಸಲಿ ಅನ್ನೋದು ನಮ್ಮ ಆಶಯ. ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ.
ಬೆಂಗಳೂರಿನ ಕಗ್ಗಲಿಪುರದ ಸಂಭ್ರಮ ಬೈ ಸ್ಪ್ಯಾಂಡ್ಲೈನ್ ಸ್ಟುಡಿಯೋಸ್ ನಲ್ಲಿ ಗುರುವಾರ ಬೆಳಗ್ಗೆ 10:56ಕ್ಕೆ ಮದುವೆ ಸುಸೂತ್ರವಾಗಿ ನಡೆದಿದೆ. ಇತ್ತೀಚೆಗೆ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅನುಶ್ರೀ ತನ್ನ ಜೀವನದಲ್ಲಿ ಅರ್ಧ ಚಂದ್ರ ಇದ್ದು ಪೂರ್ಣಚಂದ್ರನಾಗಿ ಬೇಗ ಬಾ ಐ ಲವ್ ಯು ಅಂತ ಹೇಳಿದ್ರು. ಇನ್ನು ಇತ್ತೀಚೆಗೆ ಅನುಶ್ರೀ ತಮ್ಮನ ಹೋಟೆಲ್ ಉದ್ಘಾಟನೆಗೂ ಇವರಿಬ್ರು ಜೊತೆಯಲ್ಲೇ ಹೋಗಿದ್ರು. ಕೈ ಹಿಡಿದುಕೊಂಡು ಪೂಜೆ ಕೂಡ ಮಾಡ್ತಿದ್ರು. ಆಗ ಮೊಟ್ಟ ಮೊದಲ ಬಾರಿಗೆ ಅನುಶ್ರೀ ಮದುವೆ ಆಗ್ತಾ ಇರುವಂತಹ ಹುಡುಗ ಇವ್ರೇ ಅಂತ ಚರ್ಚೆ ಕೂಡ ಆಗಿತ್ತು. ಇನ್ನು ಅನುಶ್ರೀ ಅವರು ಸಿಂಪಲ್ ಆಗಿಯೇ ಮದುವೆಯನ್ನಾಗಿದ್ದಾರೆ. ಅಲ್ಲದೆ ಮದುವೆ ಪತ್ರಿಕೆಯನ್ನು ಕೂಡ ಸಿಂಪಲ್ ಆಗಿ ಮಾಡಿಸಿದ್ರು. ಮದುವೆ ಪತ್ರಿಕೆಯಲ್ಲಿ ಅನುಶ್ರೀ ಡಾಟರ್ ಆಫ್ ಶಶಿಕಲಾ ಅಂತ ತಮ್ಮ ತಾಯಿಯ ಹೆಸರನ್ನ ಮಾತ್ರ ಹಾಕಿಸಿದ್ದಾರೆ, ತಂದೆಯ ಹೆಸರನ್ನ ಹಾಕಿಸಿಲ್ಲ. ಅನುಶ್ರೀ ಚಿಕ್ಕವರಾಗಿದ್ದಾಗಲೇ ತಂದೆ ಎಲ್ಲ ಜವಾಬ್ದಾರಿಗಳಿಂದ ಕೈ ತೊಳೆದುಕೊಂಡು ದೂರ ಹೋಗಿದ್ರು. ಆಗ ಅನುಶ್ರೀ ಅವರಿಗೆ ಜಸ್ಟ್ 10 ವರ್ಷ. ಇದರಿಂದ ಅನುಶ್ರೀ ಅವರ ತಮ್ಮ ಮತ್ತು ತಾಯಿ ತುಂಬಾ ನೋವು ಮತ್ತು ಕಷ್ಟವನ್ನ ಅನುಭವಿಸಬೇಕಾಯಿತು. ಇದೀಗ ಕಷ್ಟಪಟ್ಟು ಕೆರಿಯರ್ ಕಟ್ಟಿಕೊಂಡ ಅನುಶ್ರೀ ಕೂಡ ತಂದೆಯನ್ನ ದೂರ ಇಟ್ಟಿದ್ದಾರೆ. ತಂದೆ ಸಂಪತ್ ಕುಮಾರ್ಗೆ 3 ವರ್ಷಗಳ ಹಿಂದೆ ಸ್ಟ್ರೋಕ್ ಆಗಿ ಆಸ್ಪತ್ರೆಗೆ ದಾಖಲಾಗಿದ್ರು. ಆಗ ದೊಡ್ಡ ಸುದ್ದಿಯಾಗಿತ್ತು. ಆಗಲೂ ಅನುಶ್ರೀ ಹೋಗಿರ್ಲಿಲ್ಲ. ಒನ್ ಟೈಮ್ ನಲ್ಲಿ ನಮ್ಮ ಚಿಂತೆಯೇ ಇಲ್ಲದೆ ಬಿಟ್ಟು ಹೋಗಿದ್ರು. ಈಗ ಬಂದು ಅಪ್ಪ ಅಂದ್ರೆ ಒಪ್ಪಿಕೊಳ್ಳಲು ನಾನು ರೆಡಿ ಇಲ್ಲ, ನನಗೆ ಅಮ್ಮನೇ ಎಲ್ಲ ಅಂತ ಅನುಶ್ರೀ ಹೇಳಿದ್ದಾರೆ. ಅದರಂತೆ ತಮ್ಮ ಮದುವೆಯ ಪತ್ರಿಕೆಯಲ್ಲೂ ಸಹ ಅನುಶ್ರೀ ತಾಯಿಗೆ ತಂದೆಯ ಸ್ಥಾನವನ್ನ ಕೊಟ್ಟಿದ್ದಾರೆ, ಅಮ್ಮನ ಹೆಸರನ್ನ ಮಾತ್ರ ಹಾಕಿಸಿದ್ದಾರೆ. ಇನ್ನು ಹುಡುಗ ರೋಷನ್ ಹಿನ್ನೆಲೆ ಏನಂದ್ರೆ ಅನುಶ್ರೀ ಮದುವೆಯಾದಂತಹ ರೋಷನ್ ಓರ್ವ ಬಿಸಿನೆಸ್ ಮ್ಯಾನ್ ಮತ್ತು ಮಾಜಿ ಐಟಿ ಪ್ರೊಫೆಷನಲ್ ಆಗಿದ್ದಾರೆ. ಇವರ ತಂದೆ ರಾಮಮೂರ್ತಿ ಮತ್ತು ತಾಯಿ ಸಿಸಿಲಿಯಾ. ಇವರದ್ದು ಕೊಡಗಿನ ಕೂರ್ಗ್ ಮೂಲದ ಕುಟುಂಬ. ರೋಷನ್ ಹುಟ್ಟು 300 ಕೋಟಿ ರೂಪಾಯಿ ಆಸ್ತಿಯ ಒಡೆಯ ಅಂತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿತ್ತು. ಅವೆಲ್ಲ ಸುಳ್ಳು. ಈವರೆಗೆ ಅವರು ಎಲ್ಲೂ ಕೂಡ ಈ ಬಗ್ಗೆ ಹೇಳಿಕೊಂಡಿಲ್ಲ, ಅದರ ಅಗತ್ಯ ಕೂಡ ಇಲ್ಲ. ಪುನೀತ ಪರ್ವ ಕಾರ್ಯಕ್ರಮದಲ್ಲಿ ಅನುಶ್ರೀ ಆಂಕರ್ ಆಗಿದ್ರು. ಅದೇ ಕಾರ್ಯಕ್ರಮದ ನಿರ್ವಹಣೆಯಲ್ಲಿ ರೋಷನ್ ಕೂಡ ಕೆಲಸ ಮಾಡ್ತಾ ಇದ್ರು. ಈ ಕಾರ್ಯಕ್ರಮದಲ್ಲಿ ಅನುಶ್ರೀ ಮತ್ತು ರೋಷನ್ ತುಂಬಾ ಆತ್ಮೀಯರಾದ್ರು, ಸ್ನೇಹ ಬೆಳೀತು. ಆದ್ರೆ ಇವರಿಬ್ಬರ ನಡುವೆ ಪ್ರೀತಿ ಪ್ರೇಮ ಏನೂ ಇರಲಿಲ್ಲ. ಈ ನಡುವೆ 2 ಮನೆಗಳಲ್ಲಿ ಸ್ನೇಹದ ವಿಷಯ ತಿಳಿಯಿತು. ಮನೆಯವರ ಮೂಲಕವೇ ಅನುಶ್ರೀಗೆ ಈ ಪ್ರಪೋಸಲ್ ಬಂತು. ಅನುಶ್ರೀ ಮತ್ತು ರೋಷನ್ ಕೂಡ ಮದುವೆಗೆ ಒಪ್ಪಿಕೊಂಡ್ರು. ಅದರಂತೆ ಈ ಜೋಡಿ ಇಂದು ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಬೆಂಗಳೂರಿನ ಕಗ್ಗಲಿಪುರದ ಸಂಭ್ರಮ ಬೈ ಸ್ಪ್ಯಾಂಡ್ಲೈನ್ ಸ್ಟುಡಿಯೋಸ್ ನಲ್ಲಿ ಗುರುವಾರ ಬೆಳಗ್ಗೆ 10:56ಕ್ಕೆ ಮದುವೆ ಸುಸೂತ್ರವಾಗಿ ನಡೆದಿದೆ. ಇತ್ತೀಚೆಗೆ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅನುಶ್ರೀ ತನ್ನ ಜೀವನದಲ್ಲಿ ಅರ್ಧ ಚಂದ್ರ ಇದ್ದು ಪೂರ್ಣಚಂದ್ರನಾಗಿ ಬೇಗ ಬಾ ಐ ಲವ್ ಯು ಅಂತ ಹೇಳಿದ್ರು. ಇನ್ನು ಇತ್ತೀಚೆಗೆ ಅನುಶ್ರೀ ತಮ್ಮನ ಹೋಟೆಲ್ ಉದ್ಘಾಟನೆಗೂ ಇವರಿಬ್ರು ಜೊತೆಯಲ್ಲೇ ಹೋಗಿದ್ರು. ಕೈ ಹಿಡಿದುಕೊಂಡು ಪೂಜೆ ಕೂಡ ಮಾಡ್ತಿದ್ರು. ಆಗ ಮೊಟ್ಟ ಮೊದಲ ಬಾರಿಗೆ ಅನುಶ್ರೀ ಮದುವೆ ಆಗ್ತಾ ಇರುವಂತಹ ಹುಡುಗ ಇವ್ರೇ ಅಂತ ಚರ್ಚೆ ಕೂಡ ಆಗಿತ್ತು. ಇನ್ನು ಅನುಶ್ರೀ ಅವರು ಸಿಂಪಲ್ ಆಗಿಯೇ ಮದುವೆಯನ್ನಾಗಿದ್ದಾರೆ. ಅಲ್ಲದೆ ಮದುವೆ ಪತ್ರಿಕೆಯನ್ನು ಕೂಡ ಸಿಂಪಲ್ ಆಗಿ ಮಾಡಿಸಿದ್ರು. ಮದುವೆ ಪತ್ರಿಕೆಯಲ್ಲಿ ಅನುಶ್ರೀ ಡಾಟರ್ ಆಫ್ ಶಶಿಕಲಾ ಅಂತ ತಮ್ಮ ತಾಯಿಯ ಹೆಸರನ್ನ ಮಾತ್ರ ಹಾಕಿಸಿದ್ದಾರೆ, ತಂದೆಯ ಹೆಸರನ್ನ ಹಾಕಿಸಿಲ್ಲ. ಅನುಶ್ರೀ ಚಿಕ್ಕವರಾಗಿದ್ದಾಗಲೇ ತಂದೆ ಎಲ್ಲ ಜವಾಬ್ದಾರಿಗಳಿಂದ ಕೈ ತೊಳೆದುಕೊಂಡು ದೂರ ಹೋಗಿದ್ರು. ಆಗ ಅನುಶ್ರೀ ಅವರಿಗೆ ಜಸ್ಟ್ 10 ವರ್ಷ. ಇದರಿಂದ ಅನುಶ್ರೀ ಅವರ ತಮ್ಮ ಮತ್ತು ತಾಯಿ ತುಂಬಾ ನೋವು ಮತ್ತು ಕಷ್ಟವನ್ನ ಅನುಭವಿಸಬೇಕಾಯಿತು. ಇದೀಗ ಕಷ್ಟಪಟ್ಟು ಕೆರಿಯರ್ ಕಟ್ಟಿಕೊಂಡ ಅನುಶ್ರೀ ಕೂಡ ತಂದೆಯನ್ನ ದೂರ ಇಟ್ಟಿದ್ದಾರೆ. ತಂದೆ ಸಂಪತ್ ಕುಮಾರ್ಗೆ 3 ವರ್ಷಗಳ ಹಿಂದೆ ಸ್ಟ್ರೋಕ್ ಆಗಿ ಆಸ್ಪತ್ರೆಗೆ ದಾಖಲಾಗಿದ್ರು. ಆಗ ದೊಡ್ಡ ಸುದ್ದಿಯಾಗಿತ್ತು. ಆಗಲೂ ಅನುಶ್ರೀ ಹೋಗಿರ್ಲಿಲ್ಲ. ಒನ್ ಟೈಮ್ ನಲ್ಲಿ ನಮ್ಮ ಚಿಂತೆಯೇ ಇಲ್ಲದೆ ಬಿಟ್ಟು ಹೋಗಿದ್ರು. ಈಗ ಬಂದು ಅಪ್ಪ ಅಂದ್ರೆ ಒಪ್ಪಿಕೊಳ್ಳಲು ನಾನು ರೆಡಿ ಇಲ್ಲ, ನನಗೆ ಅಮ್ಮನೇ ಎಲ್ಲ ಅಂತ ಅನುಶ್ರೀ ಹೇಳಿದ್ದಾರೆ. ಅದರಂತೆ ತಮ್ಮ ಮದುವೆಯ ಪತ್ರಿಕೆಯಲ್ಲೂ ಸಹ ಅನುಶ್ರೀ ತಾಯಿಗೆ ತಂದೆಯ ಸ್ಥಾನವನ್ನ ಕೊಟ್ಟಿದ್ದಾರೆ, ಅಮ್ಮನ ಹೆಸರನ್ನ ಮಾತ್ರ ಹಾಕಿಸಿದ್ದಾರೆ. ಇನ್ನು ಹುಡುಗ ರೋಷನ್ ಹಿನ್ನೆಲೆ ಏನಂದ್ರೆ ಅನುಶ್ರೀ ಮದುವೆಯಾದಂತಹ ರೋಷನ್ ಓರ್ವ ಬಿಸಿನೆಸ್ ಮ್ಯಾನ್ ಮತ್ತು ಮಾಜಿ ಐಟಿ ಪ್ರೊಫೆಷನಲ್ ಆಗಿದ್ದಾರೆ. ಇವರ ತಂದೆ ರಾಮಮೂರ್ತಿ ಮತ್ತು ತಾಯಿ ಸಿಸಿಲಿಯಾ. ಇವರದ್ದು ಕೊಡಗಿನ ಕೂರ್ಗ್ ಮೂಲದ ಕುಟುಂಬ. ರೋಷನ್ ಹುಟ್ಟು 300 ಕೋಟಿ ರೂಪಾಯಿ ಆಸ್ತಿಯ ಒಡೆಯ ಅಂತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿತ್ತು. ಅವೆಲ್ಲ ಸುಳ್ಳು. ಈವರೆಗೆ ಅವರು ಎಲ್ಲೂ ಕೂಡ ಈ ಬಗ್ಗೆ ಹೇಳಿಕೊಂಡಿಲ್ಲ, ಅದರ ಅಗತ್ಯ ಕೂಡ ಇಲ್ಲ. ಸೊ ನೋಡಿದ್ರಲ್ಲ ಆಂಕರ್ ಅನುಶ್ರೀ ಮತ್ತು ರೋಷನ್ ಲವ್ ಸ್ಟೋರಿಯನ್ನ. ಜೀವನದಲ್ಲಿ ಹಲವು ಕಷ್ಟಗಳನ್ನ ಕಂಡಂತಹ ಅನುಶ್ರೀ ತಮ್ಮ ಕೆರಿಯರ್ ಗಾಗಿಯೇ ಮದುವೆಯನ್ನ ದೂರದಲ್ಲಿಟ್ಟಿದ್ದು ಇದೀಗ ಒಂದು ಹಂತವನ್ನ ತಲುಪಿದ ಮೇಲೆ ಅನುಶ್ರೀ ಅವರು ತಾವಿಚ್ಛೆ ಪಟ್ಟಂತಹ ಹುಡುಗನನ್ನ ಮದುವೆಯಾಗಿದ್ದಾರೆ. ಇನ್ಮುಂದೆ ನೆಮ್ಮದಿ ಆಗಿರಲಿ, ಸುಂದರ ಜೀವನ ನಡೆಸಲಿ ಅನ್ನೋದು ನಮ್ಮ ಆಶಯ. ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಬೆಂಗಳೂರಿನ ಕಗ್ಗಲಿಪುರದ ಸಂಭ್ರಮ ಬೈ ಸ್ಪ್ಯಾಂಡ್ಲೈನ್ ಸ್ಟುಡಿಯೋಸ್ ನಲ್ಲಿ ಗುರುವಾರ ಬೆಳಗ್ಗೆ 10:56ಕ್ಕೆ ಮದುವೆ ಸುಸೂತ್ರವಾಗಿ ನಡೆದಿದೆ. ಇತ್ತೀಚೆಗೆ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅನುಶ್ರೀ ತನ್ನ ಜೀವನದಲ್ಲಿ ಅರ್ಧ ಚಂದ್ರ ಇದ್ದು ಪೂರ್ಣಚಂದ್ರನಾಗಿ ಬೇಗ ಬಾ ಐ ಲವ್ ಯು ಅಂತ ಹೇಳಿದ್ರು. ಇನ್ನು ಇತ್ತೀಚೆಗೆ ಅನುಶ್ರೀ ತಮ್ಮನ ಹೋಟೆಲ್ ಉದ್ಘಾಟನೆಗೂ ಇವರಿಬ್ರು ಜೊತೆಯಲ್ಲೇ ಹೋಗಿದ್ರು. ಕೈ ಹಿಡಿದುಕೊಂಡು ಪೂಜೆ ಕೂಡ ಮಾಡ್ತಿದ್ರು. ಆಗ ಮೊಟ್ಟ ಮೊದಲ ಬಾರಿಗೆ ಅನುಶ್ರೀ ಮದುವೆ ಆಗ್ತಾ ಇರುವಂತಹ ಹುಡುಗ ಇವ್ರೇ ಅಂತ ಚರ್ಚೆ ಕೂಡ ಆಗಿತ್ತು. ಇನ್ನು ಅನುಶ್ರೀ ಅವರು ಸಿಂಪಲ್ ಆಗಿಯೇ ಮದುವೆಯನ್ನಾಗಿದ್ದಾರೆ. ಅಲ್ಲದೆ ಮದುವೆ ಪತ್ರಿಕೆಯನ್ನು ಕೂಡ ಸಿಂಪಲ್ ಆಗಿ ಮಾಡಿಸಿದ್ರು. ಮದುವೆ ಪತ್ರಿಕೆಯಲ್ಲಿ ಅನುಶ್ರೀ ಡಾಟರ್ ಆಫ್ ಶಶಿಕಲಾ ಅಂತ ತಮ್ಮ ತಾಯಿಯ ಹೆಸರನ್ನ ಮಾತ್ರ ಹಾಕಿಸಿದ್ದಾರೆ, ತಂದೆಯ ಹೆಸರನ್ನ ಹಾಕಿಸಿಲ್ಲ. ಅನುಶ್ರೀ ಚಿಕ್ಕವರಾಗಿದ್ದಾಗಲೇ ತಂದೆ ಎಲ್ಲ ಜವಾಬ್ದಾರಿಗಳಿಂದ ಕೈ ತೊಳೆದುಕೊಂಡು ದೂರ ಹೋಗಿದ್ರು. ಆಗ ಅನುಶ್ರೀ ಅವರಿಗೆ ಜಸ್ಟ್ 10 ವರ್ಷ. ಇದರಿಂದ ಅನುಶ್ರೀ ಅವರ ತಮ್ಮ ಮತ್ತು ತಾಯಿ ತುಂಬಾ ನೋವು ಮತ್ತು ಕಷ್ಟವನ್ನ ಅನುಭವಿಸಬೇಕಾಯಿತು. ಇದೀಗ ಕಷ್ಟಪಟ್ಟು ಕೆರಿಯರ್ ಕಟ್ಟಿಕೊಂಡ ಅನುಶ್ರೀ ಕೂಡ ತಂದೆಯನ್ನ ದೂರ ಇಟ್ಟಿದ್ದಾರೆ. ತಂದೆ ಸಂಪತ್ ಕುಮಾರ್ಗೆ 3 ವರ್ಷಗಳ ಹಿಂದೆ ಸ್ಟ್ರೋಕ್ ಆಗಿ ಆಸ್ಪತ್ರೆಗೆ ದಾಖಲಾಗಿದ್ರು. ಆಗ ದೊಡ್ಡ ಸುದ್ದಿಯಾಗಿತ್ತು. ಆಗಲೂ ಅನುಶ್ರೀ ಹೋಗಿ
ಆಗಿರ್ಲಿಲ್ಲ. ಒನ್ ಟೈಮ್ ನಲ್ಲಿ ನಮ್ಮ ಚಿಂತೆಯೇ ಇಲ್ಲದೆ ಬಿಟ್ಟು ಹೋಗಿದ್ರು. ಈಗ ಬಂದು ಅಪ್ಪ ಅಂದ್ರೆ ಒಪ್ಪಿಕೊಳ್ಳಲು ನಾನು ರೆಡಿ ಇಲ್ಲ, ನನಗೆ ಅಮ್ಮನೇ ಎಲ್ಲ ಅಂತ ಅನುಶ್ರೀ ಹೇಳಿದ್ದಾರೆ. ಅದರಂತೆ ತಮ್ಮ ಮದುವೆಯ ಪತ್ರಿಕೆಯಲ್ಲೂ ಸಹ ಅನುಶ್ರೀ ತಾಯಿಗೆ ತಂದೆಯ ಸ್ಥಾನವನ್ನ ಕೊಟ್ಟಿದ್ದಾರೆ, ಅಮ್ಮನ ಹೆಸರನ್ನ ಮಾತ್ರ ಹಾಕಿಸಿದ್ದಾರೆ. ಇನ್ನು ಹುಡುಗ ರೋಷನ್ ಹಿನ್ನೆಲೆ ಏನಂದ್ರೆ, ಅನುಶ್ರೀ ಮದುವೆ ಆದಂತಹ ರೋಷನ್ ಓರ್ವ ಬಿಸಿನೆಸ್ ಮ್ಯಾನ್ ಮತ್ತು ಮಾಜಿ ಐಟಿ ಪ್ರೊಫೆಷನಲ್ ಆಗಿದ್ದಾರೆ. ಇವರ ತಂದೆ ರಾಮಮೂರ್ತಿ ಮತ್ತು ತಾಯಿ ಸಿಸಿಲಿಯಾ. ಇವರದ್ದು ಕೊಡಗಿನ ಕೂರ್ಗ್ ಮೂಲದ ಕುಟುಂಬ. ರೋಷನ್ ಹುಟ್ಟು 300 ಕೋಟಿ ರೂಪಾಯಿ ಆಸ್ತಿಯ ಒಡೆಯ ಅಂತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿದ್ದು, ಅವೆಲ್ಲ ಸುಳ್ಳು. ಈವರೆಗೆ ಅವರು ಎಲ್ಲೂ ಕೂಡ ಈ ಬಗ್ಗೆ ಹೇಳಿಕೊಂಡಿಲ್ಲ, ಅದರ ಅಗತ್ಯ ಕೂಡ ಇಲ್ಲ. ಸೊ ನೋಡಿದ್ರಲ್ಲ ಆಂಕರ್ ಅನುಶ್ರೀ ಮತ್ತು ರೋಷನ್ ಲವ್ ಸ್ಟೋರಿಯನ್ನ. ಜೀವನದಲ್ಲಿ ಹಲವು ಕಷ್ಟಗಳನ್ನ ಕಂಡಂತಹ ಅನುಶ್ರೀ ತಮ್ಮ ಕೆರಿಯರ್ ಗಾಗಿಯೇ ಮದುವೆಯನ್ನ ದೂರದಲ್ಲಿಟ್ಟಿದ್ರು. ಇದೀಗ ಒಂದು ಹಂತವನ್ನ ತಲುಪಿದ ಮೇಲೆ ಅನುಶ್ರೀ ಅವರು ತಾವಿಚ್ಛೆ ಪಟ್ಟಂತಹ ಹುಡುಗನನ್ನ ಮದುವೆಯಾಗಿದ್ದಾರೆ. ಇನ್ಮುಂದೆ ನೆಮ್ಮದಿಯಾಗಿರಲಿ, ಸುಂದರ ಜೀವನ ನಡೆಸಲಿ ಅನ್ನೋದು ನಮ್ಮ ಆಶಯ. ನಿಮ್ಗೇನ್ ಅನ್ಸುತ್ತೆ ಈ ಜೋಡಿ ಬಗ್ಗೆ ಅಂತ ಕಮೆಂಟ್ ಮಾಡಿ, ಹಾಗೂ ಈ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಅಲ್ಲದೆ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವಂತಹ ವಿಡಿಯೋ ಮೊದಲಿಗೆ ನಿಮಗೆ ಸಿಗುತ್ತೆ. ಮತ್ತೊಂದು ಕುತೂಹಲಕಾರಿ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿಯವರೆಗೂ ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.